ಗೈಸ್ ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಶ್ರವಣ್ ಕೂಡ ಏನು ಹೇಳದೆ ಭೂಮಿನ ಮನೆ ಕರ್ಕೊಂಡು ಬರ್ತಾರೆ. ಭೂಮಿಗಂತೂ ತುಂಬಾ ಖುಷಿ ಆಗುತ್ತೆ. ಇದೇನಿದು ಅಲ್ಲ, ಅಜಿತ್ ಸಾಹೇಬರು ದೊಡ್ಡ ಸಾಹೇಬ್ರ ಹತ್ರ ಸತ್ಯ ಹೇಳಿಲ್ವಾ ಅಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಶ್ರವಣ್ ಅಂತೂ ಭೂಮಿ ಮನೆಯಲ್ಲಿ ನಿನಗೆ ಅದ್ದೂರಿ ಸ್ವಾಗತ ನಡೀತಾ ಇದೆ, ಏನು ಖುಷಿ ಗೊತ್ತಾ, ಭಾಗ್ಯಮ್ಮ ಅಂತೂ ನಿನ್ನ ಬರುವಿಕೆಗೋಸ್ಕರ ಕಾಯ್ತಾ ಇದ್ದಾಳೆ ಭೂಮಿ ಅಂತ ಹೇಳ್ತಾರೆ. ಆಗ ಭೂಮಿಗಂತೂ ದೊಡ್ಡ ಸಾಹೇಬ್ರೆ ಎಷ್ಟು ಖುಷಿ ಆಗ್ತಾಯಿದೆ ನನಗೆ, ನನ್ನ ಭಾಗ್ಯಮ್ಮನ ಬಂದಿದ್ದಾರೆ ಅಂದರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ, ತುಂಬ ಖುಷಿ ಆಗ್ತಿದೆ ದೊಡ್ಡ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಸರಿ ಸರಿ, ಈಗಲೇ ಎಲ್ಲ ಖುಷಿನ ಕಳ್ಕೊಂಡ್ರೆ ಅಲ್ಲಿ ಹೋಗಿ ಖುಷಿ ಪಡಬೇಕಲ್ವ ಭೂಮಿ ಅಂತ ಇಲ್ಲಿ ಶ್ರವಣ್ ಹೇಳ್ತಾರೆ. ಈ ಕಡೆ ಮನೆಯಲ್ಲಿ ಸಂಗೀತ ಅಂತೂ ತುಂಬಾ ಖುಷಿಯಿಂದ ಭೂಮಿ ಬರ್ತಾ ಇರೋದಕ್ಕೋಸ್ಕರ ಹಬ್ಬದ ಅಡುಗೆನೇ ಮಾಡ್ತಾ ಇರ್ತಾರೆ. ಆಗ ಭಾಗ್ಯಮ್ಮನೂ ಕೂಡ ಅಲ್ಲೇ ಇರ್ತಾರೆ. ನಿಜ ಹೇಳಬೇಕು ಅಂದರೆ ಭಾಗ್ಯಮ್ಮ ನಮ್ಮ ಭೂಮಿ ನನಗೆ ಸಸ್ಯ ಎಲ್ಲ ಮಗಳಿದ್ದಾಗೆ, ಅವಳನ್ನು ಒಂದು ಕ್ಷಣನೂ ನನಗೆ ಬಿಟ್ಟಿರೋಕ್ಕಾಗಲ್ಲ. ಅದು ಯಾಕಂತ ಗೊತ್ತಿಲ್ಲ, ಭೂಮಿ ನನ್ನ ಮನಸ್ಸಿಗೆ ಅಷ್ಟು ಹತ್ರ ಆಗಿಬಿಟ್ಟಿದ್ದಾಳೆ. ಮಗಳಾಗಿದ್ದರೂ ಕೂಡ ಇಷ್ಟ ಇರ್ತಿದ್ರೋ ಏನೋ ಗೊತ್ತಿಲ್ಲ, ಆದರೆ ಭೂಮಿ ಮತ್ತು ನಾನು ನಿಜವಾಗ್ಲೂ ನನ್ನ ದೇವತೆ ಅವಳು ನನ್ನ ಜೊತೆ ಯಾವಾಗಲೂ ಇರಬೇಕು, ಯಾರಿಗೂ ಕೂಡ ಕೆಟ್ಟದ್ದು ಬಯಸಲ್ಲ ಭಾಗ್ಯಮ್ಮ, ಎಂಥ ಮಗಳಿಗೆ ಜನ್ಮ ಕೊಟ್ಟಿದ್ದೀರಾ ನೀವು ಅಂತ ಸಂಗೀತ ಹೇಳ್ತಾರೆ. ಆಗ ಭಾಗ್ಯಮ್ಮ ಯೋಚನೆ ಮಾಡ್ತಾ ಇರ್ತಾರೆ. ಆಗ ನಿಜವಾಗ್ಲೂ ಭೂಮಿನೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಹಾಗೆ ಭೂಮಿಗೂ ಕೂಡ ನಿಮ್ಮಂಥ ಅತ್ತೆ ಸಿಕ್ಕಿತ್ತು ಅವಳ ಪುಣ್ಯ ಅಂತ ಭಾಗ್ಯಮ್ಮ ಹೇಳ್ತಾರೆ. ಅಯ್ಯೋಯ್ಯೋ, ನನ್ನನ್ನು ಪುಣ್ಯ ಅಂತ ಹೇಳಬೇಡಿ, ಇದರಲ್ಲಿ ನಂದೇನೂ ಇಲ್ಲ, ಭೂಮಿ ಅಂತ ಸೊಸೆ ಸಿಕ್ಕೋದು ನನ್ನ ಪುಣ್ಯ ಅಂತ ಮಾತಾಡಿಕೊಂಡು ಹಬ್ಬದ ಅಡುಗೆ ಮಾಡ್ತಾ ಇರ್ತಾರೆ. ಆಗ ನಚ್ಚಿ ಬಂದುಬಿಟ್ಟು, ಇದೇನಿದು ನೀವಿಬ್ಬರೇ ಇಷ್ಟೊಂದು ಮಾತಾಡ್ಕೊಂಡ್ರೆ ಹೇಗೆ, ಅಲ್ಲ ನಾನು ಕೊಡೋ ಸರ್ಪ್ರೈಸ್ಗೆ ನೀವು ಬೆಚ್ಚಿ ಬೀಳ್ತೀರ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ನಚ್ಚಿ ಅಂತ ಸಂಗೀತ ಕೇಳ್ತಾರೆ. ಇನ್ನೇನಮ್ಮ, ಭೂಮಿ ಅತ್ತಿಗೆ ಬರ್ತಾ ಇದ್ದಾರೆ, ಬರೀ ಭೂಮಿ ಅತ್ತಿಗೆಗೆ ಸರ್ಪ್ರೈಸ್ ಕೊಟ್ಟರೆ ಸಾಕಾ, ಅಷ್ಟೇ ಅಡುಗೆ ಹಬ್ಬ ಮಾಡಿದರೆ ಸಾಕಾ, ಇನ್ನೂ ಒಂದು ಸರ್ಪ್ರೈಸ್ ಬೇಡವಾ ನಿಮಗೆ, ಭೂಮಿ ಅತ್ತಿಗೆ ಬಂದಮೇಲೆ ಆದಷ್ಟು ಬೇಗ ಮಗು ಕೇಳೋದು ಮಾತ್ರ ಬಿಡಬಾರ್ದು ನೀವು ಅಂತ ಹೇಳ್ತಾರೆ. ನಚ್ಚಿ ಒಳ್ಳೆ ವಿಷಯನೇ ಹೇಳ್ಬಿಟ್ಯಾ, ನಿಜವಾಗ್ಲೂ ನನಗೂ ಕೂಡ ಅದೊಂದು ಆಸೆ ಇದೆ ಭಾಗ್ಯಮ್ಮ, ಭೂಮಿ ಆದಷ್ಟು ಬೇಗ ತಾಯಿ ಆಗಬೇಕು, ಅವಳ ಮಗುನ ಎತ್ತಾಡಿ ನಾನು ಖುಷಿ ಪಡಬೇಕು, ಅದೇ ನನ್ನ ಆಸೆ ಅಂತ ಸಂಗೀತ ಹೇಳ್ತಾರೆ. ಅಮ್ಮ ನೀನೇನು ಯೋಚನೆ ಮಾಡಬೇಡ, ಇವತ್ತು ನಿನ್ನ ಆಸೆ ಈಡೇರ್ಸೋಕ್ಕೆ ಈ ನಿನ್ನ ನಚ್ಚಿ ಇರೋದು ಅಂತ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ನಚ್ಚಿ ಅಂತ ಕೇಳಿದಾಗ, ನೋಡ್ತಾ ಇರೋ ಎಲ್ಲ ಗೊತ್ತಾಗುತ್ತೆ ನಿನಗೆ ಅಂತ ನಚ್ಚಿ ಹೇಳಿ ಹೋಗ್ತಾರೆ. ಕೊಳ್ಳ, ನಿಜವಾಗ್ಲೂ ನನ್ನ ಮಗ ತುಂಬಾ ಬುದ್ಧಿವಂತ, ಏನೋ ಒಂದು ಮಾಡ್ತಾನೆ ಅಂತ ಭಾಗ್ಯಮ್ಮನ ಹತ್ರ ಹೇಳ್ಕೊಂಡು ಖುಷಿಯಿಂದ ಇರ್ತಾರೆ ಸಂಗೀತ. ಈ ಕಡೆ ಸತ್ಯಣ್ಣ ಮತ್ತು ನಚ್ಚಿ ಇಬ್ಬರು ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸತ್ಯಣ್ಣ, ಇವತ್ತೇನಾದರೂ ಸರಿ ಅಣ್ಣ ಮತ್ತು ಅತ್ತಿಗೆ ಫಸ್ಟ್ ನೈಟ್ ನಡೀಲೇಬೇಕು ನೋಡಿ, ಅವರಿಬ್ಬರು ಫಸ್ಟ್ ನೈಟ್ ನಡೆದ್ರೆ ಕೊನೆಗೂ ನಾವು ಅಂದ್ಕೊಂಡ ಹಾಗೆ ಯಾವುದೇ ಕಾರಣಕ್ಕೂ ಭೂಮಿ ಅತ್ತಿಗೆ ಭಾಗ್ಯಮ್ಮನ ಕರ್ಕೊಂಡು ದೂರ ಹೋಗಲ್ಲ, ಶಾಶ್ವತವಾಗಿ ಇಲ್ಲೇ ಇದ್ಬಿಡ್ತಾರೆ. ಸತ್ಯಣ್ಣ, ಇವತ್ತು ನಾವು ಮಾಡೋ ಪ್ಲ್ಯಾನು ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು ಸತ್ಯಣ್ಣ ಅಂತ ನಚ್ಚಿ ಹೇಳ್ತಾರೆ. ನಚ್ಚಿ, ನೀನು ನನ್ನ ಜೊತೆಗಿದ್ಯಲ್ವಾ ಸಾಕು, ಇಷ್ಟು ದಿನ ನಾನು ಒಬ್ಬನೇ ಇದ್ದಿದ್ದೀನಿ, ಈಗ ನನ್ನ ಕಷ್ಟ ನಿನ್ನ ತಲೆ ಮೇಲೂ ಹಾಕಿದ್ದೀನಿ ಅಂದಮೇಲೆ ನಾವಿಬ್ಬರು ಸೇರಿಕೊಂಡು ಈ ಕೆಲಸನ ಈಸಿಯಾಗಿ ಮುಗಿಸ್ಬೇಕು, ಹೇಗಾದರೂ ಮಾಡಿ ನಮ್ಮ ಪ್ಲ್ಯಾನು ವರ್ಕ್ ಆಗೇ ಆಗುತ್ತೆ ಅಂತ ನಚ್ಚಿ ಮತ್ತು ಸತ್ಯಣ್ಣ ಇಬ್ಬರು ಕೂಡ ದೊಡ್ಡದಾಗಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ. ಹಾಗೆ ಈ ಕಡೆ ಭೂಮಿ ಮನೆಗೆ ಬಂದಾಗ ಇಲ್ಲಿ ಅದ್ದೂರಿ ಸ್ವಾಗತ ನಡೆಯುತ್ತೆ. ಅದನ್ನು ನೋಡಿ ಭೂಮಿಗಂತೂ ತುಂಬ ಖುಷಿ ಆಗುತ್ತೆ. ಅಜಿತ್ ಮುಂದೆ ಬಂದು ಸಲ್ಯೂಟ್ ಮಾಡ್ತಾಳೆ ಭೂಮಿ. ಆಗ ಅಜಿತ್ ಅಂತೂ ತುಂಬ ಖುಷಿ ಆಗ್ತಾರೆ. ಆಗ ಭಾಗ್ಯಮ್ಮನ ಬಾಚಿ ಗಟ್ಟಿಯಾಗಿ ತಪ್ಕೊತಾರೆ ಭೂಮಿ. ಆಗ ಸಾಹೇಬ್ರೆ, ನಿಮ್ಮ ಉಪಕಾರನ ಯಾವುದೇ ಕಾರಣಕ್ಕೂ ಮರೆಯಲ್ಲ, ಕೊನೆಗೂ ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರಲ್ಲ ಸಾಹೇಬ್ರೆ, ಎಷ್ಟು ಖುಷಿ ಆಗ್ತಾ ಇದೆ ಸಾಹೇಬ್ರೆ, ನಮ್ಮ ಅಮ್ಮನ ನಿಜವಾಗ್ಲೂ ನಾನು ಇಲ್ಲಿ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಭೂಮಿ ಖುಷಿ ಪಡ್ತಾರೆ. ಭೂಮಿ, ಇನ್ಯಾವತ್ತೂ ನೀನು ದುಃಖ ಪಡಬಾರ್ದು ಅಂತ ನನ್ನ ಮಗ ನಿನಗೋಸ್ಕರನೇ ಭಾಗ್ಯನ ಕರ್ಕೊಂಡು ಬಂದಿದ್ದಾನೆ, ನೋಡ್ದಾ ನನ್ನ ಮಗ ಏನು ಅಂತ ಗೊತ್ತಾಯ್ತಾ, ನನ್ನ ಮಗ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಇವಾಗಾದ್ರೂ ನಿಂಗೆ ಅರ್ಥ ಆಯ್ತಾ ಅಂತ ಸಂಗೀತ ಹೇಳ್ತಾರೆ. ಆಗ ಭೂಮಿ ಅಜಿತನೇ ನೋಡ್ತಾ ಇರ್ತಾರೆ. ಸರಿ ಸರಿ, ಎಲ್ಲ ಒಳಗಡೆ ಬನ್ನಿ, ಭೂಮಿಗೆ ಆರತಿ ಮಾಡಿ ಒಳಗಡೆ ಕರ್ಕೊತಾರೆ. ಆಗ ಭೂಮಿ, ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬರ್ತೀನಿ ಅಂತ ಭೂಮಿ ಒಳಗಡೆ ಹೋಗ್ತಾರೆ. ಆಗ ಅಜಿತ್ಗೆ ಭೂಮಿ ತನ್ನಿಂದ ಎಲ್ಲಿ ದೂರ ಆಗ್ತಾಳೆ ಅನ್ನೋದು ಒಂದು ಭಯ ಇರುತ್ತೆ. ಆಗ ಎಲ್ಲರೂ ಸೇರಿಕೊಂಡು ಹಬ್ಬದ ಊಟನೇ ಮಾಡ್ತಾ ಇರ್ತಾರೆ. ಆಗ ಅಜಿತ, ಇವತ್ತೇನೋ ಸೈಲೆಂಟ್ ಆಗಿದೆಯಾ, ನನ್ನ ಭೂಮಿಗೆ ತಿನ್ಸಲ್ವಾ ಅಂತ ಸಂಗೀತ ಕೇಳ್ತಾರೆ. ಮರ್ತೋಗ್ಬಿಟ್ಯಾ ಹೇಗೆ ಅಂತ ಹೇಳ್ತಾರೆ. ಅಮ್ಮ, ಅದನ್ನು ಮರೆಯೋಕ್ಕಾಗತ್ತಾ ಭೂಮಿ ಅಂತ ಹೇಳಿ ಕೈ ತೊತ್ತನ್ನು ತಿನ್ನಿಸ್ತಾರೆ. ಆಗ ಭೂಮಿ ಕಣ್ಣೀರು ಹಾಕ್ತಾ ಅಜಿತನ್ನೇ ನೋಡ್ತಾ ತಿಂತಾರೆ. ಆಗ ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ. ಆಗ ಈ ಕಡೆ
ಸತ್ಯ ಮತ್ತು ಇಲ್ಲಿ ನಚ್ಚಿ ಇಬ್ಬರು ಸೇರಿಕೊಂಡು ಅಜಿತ್ ರೂಮನ್ನು ಅಲಂಕಾರ ಮಾಡಿ ಎಲ್ಲವನ್ನ ಸೆಟಪ್ ಮಾಡಿರ್ತಾರೆ. ಆಗ ಅಮ್ಮ ಮಾಡಿರೋದೆಲ್ಲ ನಾನು ಮಾಡಿದ್ದೀನಿ, ಇನ್ನು ಬಿಟ್ಟಿದ್ದು ನಿನ್ನ ಕೆಲಸ, ಭೂಮಿ ಅತ್ತಿಗೆನ ರೆಡಿ ಮಾಡಿ ಅಜಿತನ್ನು ರೆಡಿ ಮಾಡೋದು ನಿಮ್ಮ ಕೆಲಸ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಎಲ್ಲ ಆಗುತ್ತೆ. ಭೂಮಿ ಒಂದು ನಿಮಿಷ ಬಾರಮ್ಮ ಅಂತ ಸಂಗೀತ ಕರೀತಾರೆ. ಏನತ್ತೆ ಅಂತ ಹೇಳಿದಾಗ ಭಾಗ್ಯಮ್ಮನು ಕೂಡ, ಭೂಮಿ ಇಷ್ಟು ದಿನ ನೀನು ಕೂಡ ದೂರ ಇದ್ದೆ, ಅಜ್ಜಿ ಸಾಹೇಬರು ಕೂಡ ನಿನ್ನಿಂದ ದೂರ ಇದ್ದರು, ಆದಷ್ಟು ಬೇಗ ನಮಗೂ ಒಂದು ಮೊಮ್ಮಗಿನ ಕೊಟ್ಬಿಡು ಮಗಳೇ ಅಂತ ಭಾಗ್ಯಮ್ಮ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಭೂಮಿ ಅಂತೂ ಶಾಕ್ ಆಗ್ತಾರೆ. ಆಗ ಈ ಕಡೆ ನೋಡು, ಇವತ್ತು ನೀನು ಅದೇನಾದರೂ ಸರಿ, ಯಾವುದೇ ಕಾರಣಕ್ಕೂ ನಿನ್ನ ಸಂಸಾರ ಇವತ್ತು ನಡೀಲೇಬೇಕು ಅಂತ ಭಾಗ್ಯಮ್ಮ ಮತ್ತು ಈ ಕಡೆ ಸಂಗೀತ ಇಬ್ಬರು ಭೂಮಿಗೆ ಅಲಂಕಾರ ಮಾಡಿ ರೂಮಿಗೆ ಕಳಿಸಿದ್ರೆ, ಈ ಕಡೆ ಅಜಿತ್ಗೂ ಕೂಡ ಅಲಂಕಾರ ಮಾಡಿ ಶ್ರವಣ್ ಒಳಗಡೆ ಕಳಿಸ್ತಾರೆ. ನಚ್ಚಿ ಕೊನೆಗೂ ನಮ್ಮ ಪ್ಲ್ಯಾನು ಸಕ್ಸಸ್ ಆಗುತ್ತಂತ್ಯ, ಅವರಿಬ್ಬರು ಸಂಸಾರ ಶುರು ಆಗುತ್ತೆ ಅಂತ್ಯ ಅಂತ ಅಜಿತ್ ಕೇಳ್ತಾರೆ. ಸತ್ಯಣ್ಣ ಕೇಳ್ತಾರೆ, ಯಾಕೆ ಸತ್ಯಣ್ಣ ಈ ರೀತಿ ಅನುಮಾನ ನಿಮಗೆ? ಈ ನಚ್ಚಿ ಮುಟ್ಟಿದ ಮೇಲೆ ಎಲ್ಲ ಸಕ್ಸಸ್ಸು. ಇವತ್ತು ನಾನೇ ತಾನೇ ಇಷ್ಟೆಲ್ಲ ಅಲಂಕಾರ ಮಾಡಿದ್ದು, ಖಂಡಿತವಾಗ್ಲೂ ಅವರಿಬ್ಬರು ಒಂದಾಗೆ ಆಗ್ತಾರೆ ಅಂತ ನಚ್ಚಿ ಹೇಳ್ತಾರೆ. ಈ ಕಡೆ ರೂಮ್ನಲ್ಲಿ ಭೂಮಿ ಅಜಿತನೇ ನೋಡ್ತಾರೆ. ಸಾಹೇಬ್ರೆ, ತುಂಬ ಥ್ಯಾಂಕ್ಸ್ ಸಾಹೇಬ್ರೆ, ನಿಮ್ಮ ಉಪಕಾರನ ಯಾವುದೇ ಕಾರಣಕ್ಕೂ ನಾನು ಮರೆಯಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಭೂಮಿ, ಅಷ್ಟಕ್ಕೂ ನಾನೇನು ದೊಡ್ಡದೇನು ಕೆಲಸ ಮಾಡಿಲ್ಲ, ನೀನು ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಡಿದ್ದೀನಿ ಅಂತ ಅಜಿತ್ ಹೇಳ್ತಾರೆ. ಇಲ್ಲ ಸಾಹೇಬ್ರೆ, ತುಂಬಾ ಖುಷಿ ಆಗ್ತಾಯಿದೆ, ನೀವು ಮಾಡಿರೋದು ನನಗೆ ಅಷ್ಟಿಷ್ಟು ದೊಡ್ಡ ಸಹಾಯ ಅಲ್ಲ ಸಾಹೇಬ್ರೆ, ನಿಮ್ಮನ್ನ ಏನು ಅಂದ್ಕೊಂಡಿದ್ದೆ, ನನ್ನ ತಾಯಿನ ಬಿಡಿಸಲ್ಲ ಅಂದ್ಕೊಂಡಿದ್ದೆ, ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ಸಾಹೇಬ್ರೆ ಅಂತ ಹೇಳಿ ಅಜಿತನ ಗಟ್ಟಿಯಾಗಿ ತಪ್ಕೊತಾರೆ ಭೂಮಿ. ಆಗ ಅಜಿತ್ಗೆ ಒಂದು ಕ್ಷಣ ಖುಷಿ ಆಗುತ್ತೆ, ಇದು ನಿಜನಾ ಸುಳ್ಳ ಅನ್ನೋದು ಅಜಿತ್ ಹಾಗೆ ನಿಂತ್ಕೊಂಡು ಬಿಡ್ತಾರೆ. ಆಗ ಭೂಮಿ, ಇಷ್ಟು ದಿನ ನೀನು ಎಲ್ಲಿ ನನ್ನಿಂದ ದೂರ ಆಗ್ತೀರೋ ಅಂತ ತುಂಬ ಭಯ ಇತ್ತು ಭೂಮಿ ಅಂತ ಅಜಿತ್ ತನ್ನ ಮನಸ್ಸಲ್ಲಿರೋದನ್ನು ಭೂಮಿ ಮುಂದೆ ಹೇಳ್ಕೊತಾರೆ. ಆಗ ಭೂಮಿ ಕೂಡ, ಸಾಹೇಬ್ರೆ ನಿಜವಾಗ್ಲೂ ಇನ್ಮೇಲೆ ನಿಮ್ಮನ್ನು ಬಿಟ್ಟು ನಾನು ದೂರ ಹೋಗಲ್ಲ ಸಾಹೇಬ್ರೆ, ಅದೇನಾದರೂ ಸರಿ ನಾನು ನಿಮ್ಮ ಜೊತೆನೇ ಇರ್ತೀನಿ ಸಾಹೇಬ್ರೆ, ಇದೇ ಮನೆಯಲ್ಲಿ ಶಾಶ್ವತವಾಗಿರ್ತೀನಿ ಅಂತ ಭೂಮಿ ಹೇಳ್ತಾರೆ. ಭೂಮಿ ಮಾತನ್ನು ಕೇಳಿ ಅಜಿತ್ಗೆ ತುಂಬಾ ಖುಷಿ ಆಗುತ್ತೆ. ಭೂಮಿ, ನೀನು ನಿಜ ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ. ಕೊನೆಗೂ ಅಜಿತ್ ತನ್ನ ಮನಸ್ಸಲ್ಲಿರೋದನ್ನು ಭೂಮಿಗೆ ಹೇಳಿದರೆ, ಭೂಮಿ ಕೂಡ ತನ್ನ ಮನಸ್ಸಲ್ಲಿರೋದನ್ನು ಅಜಿತ್ ಮುಂದೆ ವ್ಯಕ್ತಪಡಿಸ್ತಾರೆ. ಕೊನೆಗೂ ಇಬ್ಬರು ಕೂಡ ಒಬ್ರನ್ನೊಬ್ಬರು ಬೆರ್ತಿರ್ತಾರೆ. ಇಬ್ಬರು ಕೂಡ ಸಂಸಾರನ ಕೂಡ ಶುರು ಆಗುತ್ತೆ. ಆಗ ಭೂಮಿ, ಯಾವುದೇ ಕಾರಣಕ್ಕೂ ಇನ್ಮೇಲೆ ನೀನು ನನ್ನಿಂದ ದೂರ ಹೋಗಲ್ಲಲ್ವ ಅಂತ ಅಜಿತ್ ಕೇಳಿದಾಗ, ಇಲ್ಲ ಸಾಹೇಬ್ರೆ ಅಂತ ಭೂಮಿ ಅಜಿತ್ನ ಗಟ್ಟಿಯಾಗಿ ಇಟ್ಕೊತಾರೆ. ಇಬ್ಬರು ಕೂಡ ತಪ್ಪಿಕೊಂಡು ಪ್ರೀತಿಯಿಂದ ಮುತ್ತನ್ನು ಕೊಡ್ತಾರೆ. ಆಗ ಈ ಕಡೆ ಅಜಿತ್ ಭೂಮಿ ಏನೋ ಒಂದಾಗ್ತಾರೆ. ಸಂಗೀತ ಅಂತೂ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಅಜಿತ್ ಭೂಮಿ ಸಂಸಾರ ಶುರು ಆದರೆ ಅಷ್ಟೇ ಸಾಕು ಇವತ್ತು ಅಂತ ಹೇಳಿ ಸಂಗೀತ ಅಂತೂ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಕೊನೆಗೂ ಇಲ್ಲಿ ನಚ್ಚಿ ಮತ್ತು ಸತ್ಯಣ್ಣ ಪ್ಲ್ಯಾನು ನಿಜವಾಗ್ಲೂ ವರ್ಕೌಟ್ ಆಯಿತಾ? ಅಜಿತ್ ಭೂಮಿ ನಿಜವಾಗ್ಲೂ ಸಂಸಾರ ಶುರು ಮಾಡಿದಾರಾ ಅಥವಾ ಏನಾಯಿತು ಅನ್ನೋದು ಇಲ್ಲಿ ಸತ್ಯಣ್ಣಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಸತ್ಯಣ್ಣ ಕಾಯ್ತಾ ಇರ್ತಾರೆ. ಸತ್ಯಣ್ಣ ಮತ್ತು ನಚ್ಚಿ ಮಾಡಿರೋ ಪ್ಲ್ಯಾನು ಸಕ್ಸಸ್ ಆಗುತ್ತಾ ಅಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.